ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು ಸ್ನೇಹಿತರೆ. ಈಗಿನ ಯುವಕ ಯುವತಿಯರಾಗಿರ್ಬೋದು, ಆಮೇಲೆ ನಮ್ಮ ಸಣ್ಣ ಇಳುವರಿ ರೈತರಾಗಿರ್ಬೋದು, ತುಂಬ ಜನ ಕಮ್ಮಿ ಬಂಡವಾಳದಿಂದ ಹೇಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಅಂತೇಳಿ ತುಂಬ ಜನ ಕುತೂಹಲದಲ್ಲಿದ್ದೀರಾ ಸ್ನೇಹಿತರೆ. ನಾನು ಕಮ್ಮಿ ಬಂಡವಾಳದಿಂದ ನಾಟಿ ಕೋಳಿ ಹೇಗೆ ಪ್ರಾರಂಭ ಮಾಡಿದೆ, ಹಾಗೆ ಈಗಿನ ಜನ ಅಂದರೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಹೇಗೆ ಕಮ್ಮಿ ಬಂಡವಾಳದಿಂದ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತ ಮುಂದೆ ಹೋಗಿ ಸ್ನೇಹಿತರೆ. ಅದ್ಭುತವಾದ ಮಾಹಿತಿ ಇದೆ ಸ್ನೇಹಿತರೆ. ನೀವು ಮೊದಲಿಗೆ ನಾಟಿ ಕೋಳಿ ಕಮ್ಮಿ ಬಂಡವಾಳದಿಂದ ಫಸ್ಟು ಪ್ರಾರಂಭ ಮಾಡಬೇಕು ಅಂದರೆ ಸ್ನೇಹಿತರೆ, ನಾವು ಇಲ್ಲಿ ಏನು ನೋಡ್ತಿದ್ದೀರ ಸ್ನೇಹಿತರೆ, ಈ ಥರ ನಿಮಗೆ ನೈಟ್ ಹೊತ್ತು ಕೋಳಿ ಮಲಗೋಕ್ಕೆ ಅಂದರೆ ಸ್ನೇಹಿತರೆ ಯಾವುದೇ ತರಹದ ಹುಳ ಹಪ್ಟೆಗಳಿಂದ ರಕ್ಷಣೆ ಆಗೋಕ್ಕೆ ಈ ಥರದ್ದು ಒಂದು ಚಿಕ್ಕದಾಗಿ ಶೆಡ್ ಇದ್ದರೆ ಸಾಕು ಸ್ನೇಹಿತರೆ. ನೀವು ಯಾವುದೇ ತರಹದ ಅತಿ ಬಂಡವಾಳ ಹಾಕಿ ಶೆಡ್ ಮಾಡಿ ನಿರ್ಮಾಣ ಮಾಡಿ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅನ್ನೋದು ತಲೆಯಿಂದ ತೆಗ್ಬಿಡಿ ಸ್ನೇಹಿತರೆ. ಫಸ್ಟ್ಗೆ ಏನಕ್ಕೆ ಅಂತಂದರೆ, ನೀವು ನೈಟ್ ಹೊತ್ತು ನಾಯಿಗಳ ಕಾಟ ಇರ್ಬೋದು, ಇಲ್ಲ ಕೀರಗಳ ಕಾಟ ಇರ್ಬೋದು, ಹಾವುಗಳ ಸಮಸ್ಯೆ ಇರ್ಬೋದು, ಈ ಥರದ್ದು ಯಾವುದೇ ಒಂದು ಸಮಸ್ಯೆ ಬರ್ದಂತೆ ನೈಟ್ ಹೊತ್ತು ಕೂತ್ಕೊಳ್ಳೋಕ್ಕೆ ಮಾತ್ರ ನಾಟಿ ಕೋಳಿಗಳಿಗೆ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು ಸ್ನೇಹಿತರೆ. ಯಾವುದೇ ಥರದ ಸಮಸ್ಯೆ ಆಗೋಲ್ಲ. ಇದು ಒಂದು ಪಾಯಿಂಟು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನೀವು ಹೇಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತುಂಬ ಜನಕ್ಕೆ ಕುತೂಹಲ ಇರ್ತದೆ ಸ್ನೇಹಿತರೆ. ನೀವು ಕಮ್ಮಿ ಬಂಡವಾಳದಿಂದ ಪ್ರಾರಂಭ ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು ದಿನದ ಮರಿಗಳನ್ನ ಆಯ್ಕೆ ಮಾಡ್ಕೊಬೇಕು ಸ್ನೇಹಿತರೆ. ಒಂದು ದಿನದ ಮರಿಗಳನ್ನ ಏಕೆ ಆಯ್ಕೆ ಮಾಡ್ಕೊಬೇಕು ಅಂತಂದರೆ ಸ್ನೇಹಿತರೆ, ಒಂದು ದಿನದ ಮರಿ ಬಂದು ಕೇವಲ 30 ರೂಪಾಯಿ, 20 ರೂಪಾಯಿ, ಕನಿಷ್ಠ ಪಕ್ಷ 40 ರೂಪಾಯಿ ಸ್ನೇಹಿತರೆ. ನೀವು ಮೊದಲಿಗೆ ಎಷ್ಟು ಪ್ರಾರಂಭ ಮಾಡಬೇಕು ಅಂದರೆ ಸ್ನೇಹಿತರೆ, ಮೊದಲಿಗೆ ನೀವು 200ರಿಂದ 300 ಒಂದು ದಿನದ ಪಿಳ್ಳೆ ನೀವು ತರ್ತೀವಿ ಅಂತಂದರೆ 5ರಿಂದ 6 ಸಾವಿರ ಇಲ್ಲ ಒಂದು 10 ಸಾವಿರ ಬಂಡವಾಳ ಹಾಕ್ಬೇಕು ಸ್ನೇಹಿತರೆ. ಇಷ್ಟನ್ನು ಹಾಕಿ ನೀವು ಮೊದಲಿಗೆ ಆ ಒಂದಿನದ ಮರಿಗಳನ್ನ ಹೇಗೆ ರಕ್ಷಣೆ ಮಾಡಬೇಕು, ಮತ್ತು ಅದನ್ನು ಎಷ್ಟು ದಿನ ಶಾಖದಲ್ಲಿಡಬೇಕು, ಮತ್ತು ಅದನ್ನು ಆಚೆಗೆ ಹೇಗೆ ಬಿಡಬೇಕು ಅಂತಲೂ ಹೇಳ್ತೀನಿ ಸ್ನೇಹಿತರೆ. ಈಗ ಒಂದು ದಿನದ ಪಿಳ್ಳೆ ನೀವು 30 ರೂಪಾಯಿಂದ 20 ರೂಪಾಯಿಂದ ಇಲ್ಲ 40 ರೂಪಾಯಿಗಳಿಂದ ತೊಟ್ಟು ತಂದಂಥ ಮರಿಗಳನ್ನ ಸ್ನೇಹಿತರೆ, ನೀವು ಎಲ್ಲಾದ್ರೂ ಇಲ್ಲ ನೀವು ಎಲ್ಲಿ ಶೆಡ್ ಇರ್ತೈತೋ ಆ ಶೆಡ್ಡೇ ಇರ್ಬೋದು, ಇಲ್ಲ ನೀವು ಮನೆ ಇರ್ಬೋದು, ಮನೇಲಿ ಎಲ್ಲಾನ ಒಂದು ರೂಮ್ ಇರ್ಬೋದು, ಇಲ್ಲಾಂದರೆ ಎಲ್ಲಾದರೂ ಬಚ್ಚಲುಗಳಾಗಾದರೂ ನೀವು ಅದನ್ನು ಏನು ಮಾಡಬೇಕು, ಕರೆಂಟ್ ಶಾಖ ಕೊಡಬೇಕು ಸ್ನೇಹಿತರೆ. ಕರೆಂಟ್ ಶಾಖ ಕೊಡಬೇಕು. ಮತ್ತು ಏನಾದರೂ ಒಂದು ಸೀಮೆಣ್ಣೆ ಡಬ್ಬಗಳು ಇರ್ತಾವಲ್ಲ ಸ್ನೇಹಿತರೆ, ಇಲ್ಲಾಂದರೆ ಕಡಲೆಕಾಯಿ ಟಿನ್ ಇರ್ತಲ್ಲ, ಆ ಥರ ಸ್ವಲ್ಪ ಅದಕ್ಕೆಲ್ಲ ಚಕ್ಕೆ ಪೀಸ್ಗಳ ಹಾಕ್ಬಿಟ್ಟು, ಮರದ ಪೀಸ್ಗಳು ಸ್ನೇಹಿತರೆ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ಕರೆಂಟ್ ಇಲ್ದಾಗ ಆ ಥರ ಮಾಡಿದ್ರು ಆಗುತ್ತೆ. ಇಲ್ಲ ಕರೆಂಟ್ ಇರೋರು ರೆಗ್ಯುಲರು ಯಾವುದಾದ್ರೂ 2 ಬಲ್ಪು, 1000 ವೋಲ್ಟೇಜ್ ಬಲ್ಪ್ ಏನು ಮಾಡ್ತೀರಾ ಸ್ನೇಹಿತರೆ, ಒಂದು 3 ಅಡಿ ಹೈಟಿಗೆ ಅದನ್ನು ಮೇಲಿಂದ ಕೆಳಗೆ ಬಿಟ್ಬಿಟ್ಟು ಅದಕ್ಕೆ ಶಾಖ ಕೊಟ್ಟರು ತುಂಬ ಒಳ್ಳೆಯದು ಸ್ನೇಹಿತರೆ. ಏನಕ್ಕೆ ಅಂದರೆ ಕಮ್ಮಿ ಬಂಡವಾಳದಿಂದ ಸ್ಟಾರ್ಟ್ ಮಾಡೋರು ಸ್ನೇಹಿತರೆ. ದೊಡ್ಡ ಹೈಟೆಕ್ ಶೆಡ್ ಮಾಡೋರು ನಾವು ಅವರಿಗೆ ಸಜೆಸ್ಟ್ ಮಾಡೋಕ್ಕಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಅವ್ರ ಹತ್ರ ದುಡ್ಡಿರುತ್ತೆ, ಯಾವ ಥರ ಸ್ಪೆಷಾಲಿಟೀಸ್ ಬೇಕಾರೋ ಅವ್ರು ಮಾಡ್ಕೊಂತಾರೆ. ಇದು ನಾನು ಕೊಡ್ತಾ ಇರೋದು ನಮ್ಮ ಸಣ್ಣ ಇಳುವರಿ ರೈತರಿಗೆ, ಈಗಿನ ಯುವಕ ಯುವತಿಯರು ಯಾರು ಕೋಳಿ ಸಾಗಾಣಿಕೆ ಮಾಡ್ತೀರಾ ಅವರಿಗೆ ನಾನು ಮಾಹಿತಿ ಕೊಡ್ತಾರೆ ಸ್ನೇಹಿತರೆ. ಆಮೇಲೆ ಒಂದಿನದ್ರೂ ನಾವು ಸಾಗಾಣಿಕೆ ಮಾಡೋದ್ರಿಂದ ಏನು ಅನುಕೂಲ ಅಂತಂದರೆ ಸ್ನೇಹಿತರೆ, ನಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಒಂದಿನದ್ದು ಮರಿ ತಗೊಂಡು ನಾವು ಹೇಗೆ ಅದನ್ನು ಕಾಪಾಡಬೇಕು, ಒಂದಿನದ ಮರಿ ನಾವು ತಂದಾಗ ಸ್ನೇಹಿತರೆ, ಅದಕ್ಕೆ ಮೊದಲಿಗೆ ನಾವೇನು ಮಾಡಬೇಕು, ಪ್ರಾರಂಭ ಮಾಡೋಕ್ಕಿಂತ ಮೊದಲಿಗೆ ನಾವು ತಂದಂಥ ಮರಿಗೆ ಬೆಲ್ಲದ ನೀರು ಕುಡಿಸ್ಬೇಕು ಸ್ನೇಹಿತರೆ. ಸ್ವಲ್ಪ ಬೆಲ್ಲದ ನೀರನ್ನ ನಾವು ಬೆಲ್ಲ ನೆನಾಕ್ಬಿಟ್ಟು ಸ್ವಲ್ಪ ಏನಾದರೂ ಮಡಿಕೆಗೆ ಏನಕ್ಕಾರ ನೀರು ಇಟ್ಬಿಟ್ಟು ಅದಕ್ಕೆ ಚೆನ್ನಾಗಿ ಜಜ್ಜಿ ಬೆಲ್ಲ ಹಾಕ್ದಾಗ ನಾವು ಸ್ನೇಹಿತರೆ, ಆ ನೀರು ಬೆಲ್ಲದಲ್ಲಿ ಮಿಶ್ರಣ ಆದಾಗ ಆ ಬೆಲ್ಲದ ನೀರನ್ನ ಕುಡಿಸ್ಬೇಕು ಸ್ನೇಹಿತರೆ ಒಂದಿನದ ಮರಿಗೆ. ಏನಕ್ಕೆ ಅಂತಂದರೆ, ಈಗ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಂದಿರ್ತೀವಿ, ಸ್ವಲ್ಪ ದಣಿವಾರಿತೈತೆ, ಆಮೇಲೆ ಸ್ವಲ್ಪ ಭಯ ಬಿದ್ದಿರ್ತವೆ ಸ್ನೇಹಿತರೆ ಮರಿಗಳು. ಈಗ ನಾವು ಎಲ್ಲಾದರೂ ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ನಮಗೆ ಹೇಗೆ ಸ್ವಲ್ಪ ಮನಸ್ಸಲ್ಲಿ ಕುತೂಹಲ ಅಂಥದ್ದು ಮೂಡ್ತಿರ್ತೈತೋ ಆ ಥರ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ಏನು ಮಾಡಬೇಕು, ಬೆಲ್ಲದ ನೀರು ಕುಡಿಸ್ಬೇಕು ಸ್ನೇಹಿತರೆ. ಬೆಲ್ಲದ ನೀರು ಕುಡಿಸ್ಬೇಕು ಮತ್ತು ಶಾಖಕ್ಕೆ ಅದಕ್ಕೆ ಇಡೋಕ್ಕೆ ಟ್ರೈ ಮಾಡಬೇಕು. ಮತ್ತು ಸ್ನೇಹಿತರೆ, ನೀವು 3 ದಿನ ಮಾಮೂಲಿ ನಾವು ಏನು ಚಿರೋಟಿ ರವೆ, ನಾವು ಏನು ಉಪ್ಪಿಟ್ಟು ಮಾಡ್ತೀವಲ್ಲ ಸ್ನೇಹಿತರೆ ಮನೇಲಿ, ಆ ಥರ ಚಿರೋಟಿ ರವೆನ ನಾವು ಮನೇಲಿ ಏನು ಯೂಸ್ ಮಾಡ್ತೀವೋ ಆ ರವೆನ ನಾವು 3 ಡೇಸ್ ಕೊಡಬೇಕು ಸ್ನೇಹಿತರೆ. 3 ದಿನ ರವೆ ಕೊಟ್ಟಾದ್ಮೇಲೆ ಏನು ಮಾಡಬೇಕು, ಆಮೇಲೆ ಫೀಲ್ಡ್ ಬರುತ್ತೆ ಸ್ನೇಹಿತರೆ. 3 ದಿನ ಆದಮೇಲೆ ಸ್ಟಾರ್ಟ್ರು ಆ ಥರ ಫೀಲ್ಡ್ ಬರುತ್ತೆ ಸ್ನೇಹಿತರೆ. ಅಂದರೆ ಸುಗುಣ ಫೀಲ್ಡು ಕೊಡ್ಬೋದು, ಮತ್ತು ಸ್ಟಾರ್ಟ್ರು ಅಂತ ಬರ್ತೈತೆ. ಅದು 2 ಥರ ವಿಧಾನ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಯಾವುದು ಕಮ್ಮಿಗೆ ಸಿಗುತ್ತೋ ಅದನ್ನು ಕೊಡೋದ್ರಿಂದನೂ ಫ್ರೀ ಸ್ಟಾರ್ಟ್ ಅಂತಲೂ ಸಿಗುತ್ತೆ ಸ್ನೇಹಿತರೆ. ಅದನ್ನು ಕೊಟ್ಟರೆ ಭಾಳ ಒಳ್ಳೆಯದು. ಏನಕ್ಕೆ ಅಂತಂದರೆ ಮರಿಗಳು ಬೇಗ ಗ್ರೋತ್ ಬರುತ್ತೆ, ಹಂಗಾಗಿ ಫ್ರೀ ಸ್ಟಾರ್ಟೇ ಕೊಡಿ ಸ್ನೇಹಿತರೆ. ಸುಗುಣದು ಸ್ವಲ್ಪ ಪಿಳ್ಳೆ ಡೆವಲಪ್ ಆಗಿ 1 ತಿಂಗಳಾದಮೇಲೆ ಸುಗುಣದ ಕೊಟ್ಟರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಫ್ರೀ ಸ್ಟಾರ್ಟೇ ಫಸ್ಟಿಂದ ಕೊಡಿ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ ಮರಿಗಳನ್ನ ನೀವು ರಕ್ಷಣೆ ಮಾಡ್ಕೊಳಕ್ಕೆ. ಇದು ಏನು ಅಂದರೆ ಕಮ್ಮಿ ಬಂಡವಾಳದಿಂದ ಮರಿ ತಂದು ರಕ್ಷಣೆ ಮಾಡೋಕ್ಕೆ ಇಷ್ಟು ಮಾಹಿತಿ ಹೇಳಿದ್ದೀನಿ ಸ್ನೇಹಿತರೆ. ಮತ್ತು ನೀವೇನು ಮಾಡಬೇಕು ಸ್ನೇಹಿತರೆ, 1 ತಿಂಗಳು ಅದನ್ನು ನೀವು ಶಾಖದಿಂದ ಎಲ್ಲ ಕಂಪ್ಲೀಟ್ ಮಾಡಾದಮೇಲೆ ಸ್ನೇಹಿತರೆ, ನೀವು ಅದನ್ನು ಆಚೆ ಬಿಡಬೇಕು ಸ್ನೇಹಿತರೆ. ಆಚೆ ಬಿಡೋವರೆಗೂ ಮಾತ್ರನೇ ನಿಮ್ಮ ಕೆಲಸ. ಅಂತಂದರೆ ಅದನ್ನು ಸ್ವಲ್ಪ ನೋಡ್ಕೊಳೋದು, ಅದಕ್ಕೆ ನೀರಿಡೋದು, ರವೆ ಅದು ಎಲ್ಲ ನೀವು ಫೀಲ್ಡ್ ಹಾಕೋದು, ರವೆ ಕೊಡೋದು, ಅದು 1 ತಿಂಗಳವರೆಗೂ ಅಷ್ಟೇ ನಿಮ್ಮ ಕೆಲಸ ಸ್ನೇಹಿತರೆ.
ಅಲ್ಲಿಂದ ನೀವು ಕೋಳಿ ಮರಿಗಳು ಆಚೆ ಬಂದವು ಅಂದರೆ ನೀವು ಫುಲ್ ಫ್ರೀ ಆಗ್ತೀರ ಸ್ನೇಹಿತರೆ. ಬೆಳಿಗ್ಗೆ 2 ಅವರು, ಸಂಜೆ 2 ಅವರು ಅಷ್ಟೇ. ಇದನ್ನು ನೀವಿದ್ದಾಗ ಅಂದರೆ ನೀವು ಇದನ್ನೇ ಅವಲಂಬಿಸ್ಬಾರ್ದು ಸ್ನೇಹಿತರೆ. ಕಮ್ಮಿ ಬಂಡವಾಳ ಹಾಕಿದ್ದೀವಿ ಅಂತ ಹೇಳಿ ನೀವು ಇದನ್ನೇ ಅವಲಂಬಿಸ್ತಾಕ್ಕೆ ಹೋದರೆ ಲಾಸ್ ಆಗಿಬಿಡುತ್ತೆ ಸ್ನೇಹಿತರೆ. ನೀವು ಇದನ್ನು ಅವಲಂಬಿಸೋಕೆ ಹೋಗಬೇಡಿ. ಒಂದು ಕೆಲಸ ಮಾಡ್ಕೊಂತ ಈ ನಾಟಿ ಕೋಳಿನ ಒಂದು ಸೈಡ್ ಬಿಸ್ನೆಸ್ ಆಗಿ ತಗೊಂಡು ನಾಟಿ ಕೋಳಿ ಸಾಗಾಣಿಕೆ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ನಿಮಗೆ ಒಂದು ಅನುಭವನ ಆಗುತ್ತೆ, ಒಂದು ಸೈಡ್ ಇನ್ಕಮ್ ಆದಾಯನೂ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ಸ್ನೇಹಿತರೆ ಈಗ ನೀವು ನಾಟಿ ಕೋಳಿಗಳ್ನ ಆಚೆ ಬಿಡಬೇಕು ಸ್ನೇಹಿತರೆ. ಆಚೆ ಬಿಟ್ಟು ನೋಡಿ ಸ್ನೇಹಿತರೆ, ನಾವು ಇಲ್ಲಿ ಏನು ಆಹಾರ ಕೊಡ್ತಾಯಿದ್ದೀವಿ, ನೀವು ಯಾವುದೇ ಥರದ 1 ತಿಂಗಳು ಆಗೋವರೆಗೂ ಅಷ್ಟೇ ಸ್ನೇಹಿತರೆ ನೀವು ಫೀಲ್ಡ್ ಕೊಡಬೇಕು. 1 ತಿಂಗಳಾದಮೇಲೆ ಫೀಲ್ಡ್ ಕೊಡೋ ಹಾಗಿಲ್ಲ ಸ್ನೇಹಿತರೆ. ತುಂಬ ಜನ ದುಡ್ಡು ಇರೋರು ಮಾತ್ರ ಫೀಲ್ಡ್ನ ಕೊಡಿ ಸ್ನೇಹಿತರೆ. ಯಾರು ನಮ್ಮ ಸಣ್ಣ ಇಳುವರಿ ರೈತರಿದ್ದೀರಾ, ಬಡ ರೈತರಿದ್ದೀರಾ, ಆಮೇಲೆ ಯಾರು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀರಾ ಅವರು ದಯವಿಟ್ಟು ಫೀಲ್ಡ್ ಕೊಡಬೇಡಿ ಸ್ನೇಹಿತರೆ. ಫೀಲ್ಡು ನೀವು ದುಡ್ಡು ಕೊಟ್ಟು ತಂದು ಹಾಕಿದ್ದೀರ ಅಂದರೆ ಸ್ನೇಹಿತರೆ, ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ದುಡ್ಡಾಗಲಿ ನಾಟಿ ಕೋಳಿಲಿ ಆದಾಯ ತಗೊಳೋಕ್ಕೆ 1 ರೂಪಾಯೂ ಆಗಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಇದು ನನ್ನ ಸ್ವತಃ ಅನುಭವ, ನಾನು ಅನುಭವ ಆಗಿರೋದಕ್ಕೆ ನಾನು ಜನಗಳಿಗೂ ಸಹ ಮಾಹಿತಿ ಕೊಡ್ತಾ ಇರೋದು. ಹಾಗಾಗಿ ದಯವಿಟ್ಟು ಯಾರೂ ಸಹ ಫೀಲ್ಡ್ನ ತಂದು ಹಾಕಿ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಡಿ ದಯವಿಟ್ಟು. ಏನಕ್ಕೆ ಅಂತಂದರೆ ತುಂಬ ಲಾಸ್ ಮಾಡ್ಕೊಂಡ್ಬಿಡ್ತೀರಾ ಅದಕ್ಕೆ. ಹಂಗಾಗಿ ನಾವು ಇಲ್ಲಿ ಏನು ಕೊಡ್ತಾ ಇದ್ದೀರ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ದಿನಕ್ಕೆ 2 ಟೈಮ್ 3 ಟೈಮ್ ಈ ಥರ ಆಹಾರ ಕೊಟ್ಟರೆ ಸಾಕು ಸ್ನೇಹಿತರೆ. ನೀವೇನು ಕೊಡೋಂಗಿಲ್ಲ ಸ್ನೇಹಿತರೆ. ನಾವು ಬೆಳಗ್ಗೆ ಹೊತ್ತು ತರಕಾರಿ ಕೊಡ್ತೀವಿ ಸ್ನೇಹಿತರೆ. ಅಂದರೆ ಮಾರ್ಕೆಟಲ್ಲಿ ಸಿಗೋ ಅಂಥದ್ದು ಹೂಕೋಸು ಮತ್ತು ಟೊಮೊಟೊ, ಹೀಗೆ ಏನು ಅಂದರೆ ಸೊಪ್ಪು, ಏನು ಕೊಳ್ತೋಗಿರೋಂಥ ಆಹಾರ ಪದ್ಧತಿ ಈಗ ಮಾರ್ಕೆಟ್ಗಳಲ್ಲಿ ಒಂದು ಸೈಡಲ್ಲಿ ಹಾಕಿರ್ತಾರೆ ಸ್ನೇಹಿತರೆ. ಈಗ ನಿಮಗೆ ಪ್ರತಿಯೊಬ್ಬರಿಗೂ ನಿಯರ್ ಬೈ ಮಾರ್ಕೆಟ್ಗಳು ಇದ್ದೇ ಇರ್ತವೆ ಸ್ನೇಹಿತರೆ. ಯಾರಿಗೂ ಏನು ಮಾರ್ಕೆಟ್ ಇಲ್ಲ ಅನ್ನೋ ಥರ ಏನೂ ಇಲ್ಲ ಸ್ನೇಹಿತರೆ. ಎಲ್ಲ ಸಿಟಿಗಳು ಡೆವಲಪ್ ಆಗಿರೋದ್ರಿಂದ ಒಂದು ಮಾರುಕಟ್ಟೆ ಆಗಿರ್ಬೋದು, ಇಲ್ಲ ವಾರಕ್ಕೊಂದ್ಸರಿ ಸಂತೆಗಳಾಗಿರ್ಬೋದು, ಈ ಥರ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸಹ ನೀವು ಸಹ ಯಾರ್ಯಾರು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರೋ ಅವರು ಸಾಗಾಣಿಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಆಹಾರನ ಸ್ವಲ್ಪ ಎಲ್ಲೆಲ್ಲಿ ಸಿಗುತ್ತೆ, ಏನೇನು ಸಿಗುತ್ತೆ ಅಂತ ಒಂದು ನೋಡ್ಕೊಳ್ಳಿ ಸ್ನೇಹಿತರೆ. ತರಕಾರಿ ಆದಮೇಲೆ ಮಾಮೂಲಿ ನೀವು ಮುಸ್ರೆ ಅಂತ ಹೇಳ್ಬೋದು ಸ್ನೇಹಿತರೆ. ಎಲ್ಲಾದರೂ 1-2 ಹೋಟ್ಲು ಕಡೆ ನೀವು ಬುಕ್ ಮಾಡ್ಕೊಂಡ್ರೆ ಹೋಟ್ಲಲ್ಲಿ ಸಿಗುವಂಥ ಸ್ನೇಹಿತರೆ ಮುಸ್ರೆ ತಂದು ಹಾಕಿದ್ರೂ ನಾಟಿ ಕೋಳಿಗಳಿಗೆ ಒಳ್ಳೆ ಗ್ರೌತ್ ಬರುತ್ತೆ ಸ್ನೇಹಿತರೆ. ಯಾವುದೇ ಕಾಯಿಲೆಗಳು ಸಹ ಬೇಗ ಬರೋಲ್ಲ. ಹಾಗಾಗಿ ಅದೊಂದು ಮುಸ್ರೆ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳಿ ಸ್ನೇಹಿತರೆ. ಈಗ ತರಕಾರಿ ಆಯಿತು, ಮುಸ್ರೆ ಆಯಿತು. 3ನೇದು ಫುಡ್ ಏನು ಅಂದರೆ ಸ್ನೇಹಿತರೆ, ನೀವು ಬಾಳೆ ದಿಂಡ ಆಗಿರ್ಬೋದು, ಇಲ್ಲ ಹಸಿರು ಹುಲ್ಲಾಗಿರ್ಬೋದು, ಇಲ್ಲ ನುಗ್ಗೆ ಸೊಪ್ಪಾಗಿರ್ಬೋದು, ಇಲ್ಲ ಬೇವಿನ ಸೊಪ್ಪು, ಈ ಥರ 4 ಆಹಾರ ಕೊಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಹಲವಷ್ಟು ನಿಮಗೆ ಖರ್ಚು ಕಡಿಮೆ ಮತ್ತು ಯಾವುದೇ ಥರ ನಾಟಿ ಕೋಳಿಗಳು ಕಾಯಿಲೆಗೆ ಗುರಿಯಾಗಲ್ಲ ಸ್ನೇಹಿತರೆ. ತುಂಬ ಜನ ಈಗ ಬಂದು ಏನು ಮಾಡ್ತಾರೆ, ಒಳ ಕೂಡಾಕ್ಬಿಟ್ಟು ಫೀಲ್ಡ್ ಕೊಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಆಟೋಮೆಟಿಕ್ಕು ಒಂದಕ್ಕಿಂತ ಒಂದು ರೋಗಗಳು ಸ್ಪ್ರೆಡ್ ಆಗ್ತಾ ತುಂಬ ಕೋಳಿಗಳನ್ನ ಕಳ್ಕೊಂಡಿರೋರು ನನಗೆ ತುಂಬ ಜನ ಹೇಳಿದ್ರು ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರು ಆ ಕೆಲಸ ಮಾಡಬೇಡಿ. ನಾಟಿ ಕೋಳಿ ಏನಿದ್ರು ಬೈಲಲ್ಲಿ ಮೇದಾಗಲೇ ನಾವು ಇಲ್ಲೇನು ಗ್ರೀನ್ ಮೆಸ್ಸು ಮಾಡಿ ನಾಟಿ ಕೋಳಿಗಳನ್ನ ಆಚೆ ಬಿಟ್ಟಿದ್ದಿಲ್ಲ ಸ್ನೇಹಿತರೆ. ಈ ಥರ ನೀವು ನಾಟಿ ಕೋಳಿಗಳಿಗೆ ಕಮ್ಮಿ ಬಂಡವಾಳದಿಂದ ಈ ಥರ ಗ್ರೀನ್ ಮೆಸ್ನ ಮಾಡ್ಕೊಂಡು, ಇದೇನಿಲ್ಲ ಅಂದರೂ ಸ್ನೇಹಿತರೆ ಗ್ರೀನ್ ಮೆಸ್ ಮಾಡೋಕ್ಕೆ ನಿಮಗೆ ಇದು 150 ಅಡಿ ಬಂದು ಸ್ನೇಹಿತರೆ 3,500 ಇಲ್ಲ 4,000 ರೂಪಾಯಿ ಒಳಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಗ್ರೀನ್ ಮೆಸ್ನ ಮಾಡ್ಕೊಂಡು, ಈ ಥರ ನಾವು ಏನು ಬೈಲಲ್ಲಿ ಮೇಯಿಸ್ತಾವೆ ಈ ಥರ ನೀವು ನಾಟಿ ಕೋಳಿ ಪ್ರಾರಂಭ ಮಾಡಿದ್ರೆ ಕಮ್ಮಿ ಬಂಡವಾಳದಿಂದ ಈ ಥರ ಪ್ರಾರಂಭ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ಅತಿ ಹೆಚ್ಚು ಲಾಭ ನೀವು ತಗೊಬೋದು ಸ್ನೇಹಿತರೆ. ಹಾಗಾಗಿ ಆದಷ್ಟು ನಾಟಿ ಕೋಳಿಗಳಿಗೆ ಸ್ವಲ್ಪ ಹಸಿರು ಮೇವಾಗಿರ್ಬೋದು, ಇಲ್ಲ ಹುಲ್ಲಾಗಿರ್ಬೋದು, ಮತ್ತು ಏನು ಮಾಡಬೇಕು, ಬಾಳೆ ದಿಂಡು, ಈ ಥರ ಅಂದರೆ ಕಮ್ಮಿ ಅಂದರೆ ದುಡ್ಡು ಕೊಟ್ಟು ಏನು ತರೋಂಥ ಪದಾರ್ಥಗಳು ನೀವೇನು ಕೊಡಬಾರ್ದು ಸ್ನೇಹಿತರೆ. ಆದಷ್ಟು ನೀವು ಕಮ್ಮಿ ಬಂಡವಾಳದಿಂದ ನೀವು ಏನು ಮೇವನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಆ ಕೊಡೋದ್ರಿಂದ ಏನಾಗುತ್ತೆ ನಿಮಗೆ ಸ್ನೇಹಿತರೆ ಆದಾಯ ಬರುತ್ತೆ ಸ್ನೇಹಿತರೆ. ಆದಾಯ ಬಂದಾಗ ಏನಾಗುತ್ತೆ ನಿಮಗೆ ಮತ್ತೆ ಇನ್ನೂ ಅದಕ್ಕೆ ನೀವು ಇನ್ಕ್ರೀಸ್ ಅಂದರೆ ಅದಕ್ಕೆ ಇನ್ನೂ ಬಂಡವಾಳ ಹಾಕ್ಬೋದು. ಅತಿ ಹೆಚ್ಚು ಬಂಡವಾಳ ಇಲ್ಲ, ಇದರಲ್ಲಿ ಐತೆ ಬಂಡವಾಳ, ಇದರಲ್ಲಿ ದುಡ್ಡಿದೆ ಅಂತೇಳಿ ತಿಳ್ಕೊಂತ ದುಡ್ಡು ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ನಿಮ್ಮ ತಂದೆ ತಾಯಿಗೂ ಒಂದು ಬೆನ್ನೆಲುಬಾಗಿ ನಿಲ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಹೀಗೆ ಸಪೋರ್ಟ್